Hi students, welcome to 46th session on ABC analysis activity based costing. Last session we learnt about what exactly is traditional costing system, ಪ್ರಾಚೀನ ಸಾಂಪ್ರದಾಯಿಕ ಕಾಸ್ಟಿಂಗ್ ಸಿಸ್ಟಮ್ ಅಂದರೆ ಏನು, ಡ್ರಾಬ್ಯಾಕ್ಸ್ ಏನು, ಅದರಿಂದ ಕೂಪರ್ ಆ್ಯಂಡ್ ಕಪ್ಲಾನ್ ಅಪ್ರೋಚ್ ಅವರು ಹೇಗೆ ಸಂಶೋಧನೆ ಮಾಡಿ ABC ಅನಾಲಿಸಿಸ್ನ ಕಂಡುಹಿಡಿದಿದ್ರು ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ಅಥವಾ ಲಾಸ್ಟ್ ಸೆಷನಲ್ಲಿ ತಿಳ್ಕೊಂಡ್ವಿ. ಈಗ ಟರ್ಮ್ಸ್ ಯೂಸ್ಡ್ ಇನ್ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್. ಓಕೆ, ಕೆಲವೊಂದು ಟರ್ಮ್ಸು ಏನೇನು ನಾವು ಬಳಕೆ ಮಾಡ್ತೀವಿ ಲೆಕ್ಕ ಮಾಡೋವಾಗ. ಸೊ ನಿಮಗೆ ಇದರ ಅರ್ಥ ಗೊತ್ತಾದರೆ ಮಾತ್ರ ನೀವು ಲೆಕ್ಕ ಮಾಡೋವಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಮತ್ತು ಲೆಕ್ಕ ಮಾಡೋದಕ್ಕೂ ಸಹಾಯ ಮಾಡುತ್ತೆ. ಓಕೆ, ಮೊದಲನೇ ವರ್ಡ್ ಅಥವಾ ಮೊದಲನೇ ಟರ್ಮ್ ಏನು ಅಂತ ಅಂದರೆ ಆಕ್ಟಿವಿಟಿ. ಆಕ್ಟಿವಿಟಿ ಅಂದರೆ ಏನು? ಚಟುವಟಿಕೆ. The activity is the work that is done, full stop. Performing activity generates cost. Okay, ಅಂದರೆ ಆಕ್ಟಿವಿಟಿ ಅಂದರೆ ಚಟುವಟಿಕೆ, ಕೆಲಸ. ಸೊ ಇಟ್ ಈಸ್ ದ ವರ್ಕ್ ದಟ್ ಇಸ್ ಡನ್. ಕೆಲಸ ನಾವು ಮಾಡ್ತೀವಿ ಅಂತ ಅಂದರೆ ಈಗ ಈ ಪೆನ್ನನ್ನು ಇಲ್ಲಿಂದ ಇಲ್ಲಿ ತೆಗೆದಿಡ್ತಾ ಇದ್ದೀನಿ ಅಂದರೆ ಅದು ಕೆಲಸ, ಚಟುವಟಿಕೆ, ಹೌದಾ ಇಲ್ವಾ? ಒಂದು ಬಿಂದಿಗೆ ನೀರು ತೊಗೊಂಡ್ಬರ್ತೀನಿ ಅಂತ ಅಂದರೆ ಇಟ್ಸ್ ಅ ಚಟುವಟಿಕೆ, ಇಟ್ಸ್ ಅನ್ ಆ್ಯಕ್ಟ್. ಸೊ ಆ ಚಟುವಟಿಕೆಗೆ ಹಣ ಮತ್ತು ವೆಚ್ಚ ಆಗುತ್ತೆ ಅಂತ ಅಂದರೆ ಅದನ್ನು ಆ್ಯಕ್ಟಿವಿಟಿ ಅಂತ ABC ಅನಾಲಿಸಿಸಲ್ಲಿ ಹೇಳ್ತಾರೆ. ಈಗ ಒಂದು ಬಿಂದಿಗೆ ನೀರು ತೊಗೊಂಬರ್ಬೇಕು ಅಂತ ಅಂದರೆ 20 ರೂಪಾಯಿ ಆಗುತ್ತೆ ಅಂತ. ಇವಾಗೆಲ್ಲನೂ ನಿಮ್ಗೆ ಗೊತ್ತಿದೆ, ವೆಂಡಿಂಗ್ ಮಿಷಿನ್ ಇದೆ. ವೆಂಡಿಂಗ್ ಮಿಷಿನಲ್ಲಿ ಕಾಯಿನ್ ಹಾಕಿದ್ರೆ ನೀರು ಬರುತ್ತೆ. ಓಕೆ, ಪ್ರಾಬಬ್ಲಿ ಕೆಲವೊಂದು ಗ್ರಾಮಾಂತರ ಪ್ರದೇಶದಲ್ಲಿ ಸಿಟಿಯಲ್ಲೂ ಇದೆ. ಸೊ ಆವಾಗ ಏನಾಗುತ್ತೆ ಅಂತ ಅಂದರೆ ಈಗ ಹೋಗಿ ನಾನು 5 ಲೀಟರ್ ನೀರು ಬೇಕು ಅಂತ ಅಂದರೆ 5 ರೂಪಾಯಿ ಕಾಯಿನ್ ಹಾಕಬೇಕು ಅಂತ ಅಂದರೆ ನೀರು ಕೊಡೋದಕ್ಕೆ, ನೀರು ತರೋದಕ್ಕೆ 5 ರೂಪಾಯಿ ಅಂತ ಅರ್ಥ. ನೋಡಿ ಎಕ್ಸಾಂಪಲು, ಪ್ಲೇಸಿಂಗ್ ಆಫ್ ಪರ್ಚೇಸ್ ಆರ್ಡರ್, ಸೆಟ್ಟಿಂಗ್ ಅಪ್ ಆಫ್ ಮೆಷಿನರಿ, ಮೆಟೀರಿಯಲ್ ಹ್ಯಾಂಡ್ಲಿಂಗ್, ಟೈಮ್ ಕೀಪಿಂಗ್, ರಿಸರ್ಚ್ ವರ್ಕ್, ಇದೆಲ್ಲನೂ ಕೂಡ ಇಂಡಸ್ಟ್ರಿಯಲ್ಲಿ ಚಟುವಟಿಕೆ ಅಂತ ಕರಿತೀವಿ. ಆರ್ಡರ್ನ ಪ್ಲೇಸ್ ಮಾಡೋದು, ಮೆಷಿನ್ನ ಈಗ 10-100 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಈ ತರಹ ಮಾದರಿಯಲ್ಲಿ ಮೆಷಿನ್ನ ಸೆಟಪ್ ಮಾಡಬೇಕು. ನೆಕ್ಸ್ಟು 200 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡೋದಕ್ಕೆ ಇನ್ನೂ ಬೇರೆ ರೀತಿ ಸೆಟಪ್ ಮಾಡಬೇಕು. ಸೊ ಸೆಟಪ್ ಮಾಡೋದು ಅಂತ ಅಂದರೆ ಮೆಷಿನ್ಗಳನ್ನು ಜೋಡಿಸೋದು ಕೂಡ ಒಂದು ಚಟುವಟಿಕೆ. ಮೆಟೀರಿಯಲ್ ಹ್ಯಾಂಡ್ಲಿಂಗು, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅಂತ ಅಂದರೆ ರಾ ಮೆಟೀರಿಯಲ್ಸ್ ಕೊಡೋದು, ಅದು ವರ್ಕ್ ಇನ್ ಪ್ರೋಗ್ರೆಸ್, ಮಧ್ಯ ಅದು ಅರ್ಧ ಆಗಿದೆ ಅಂತ ಅಂದರೆ ಅದನ್ನು ವಾಪಸ್ ತಗೊಳ್ಳೋದು, ಮತ್ತೆ ಅದನ್ನು ಕೊಡೋದು, ಫಿನಿಶ್ ಪ್ರಾಡಕ್ಟ್ ಆಗಿ ಆಗುತ್ತೆ, ಅದನ್ನು ಮತ್ತೆ ತಗೊಳ್ಳೋದು. ಹ್ಯಾಂಡ್ಲಿಂಗ್, ಮೆಟೀರಿಯಲನ್ನು ಹ್ಯಾಂಡಲ್ ಮಾಡೋದು ಕೂಡ ಒಂದು ಚಟುವಟಿಕೆ ಆಗುತ್ತೆ. ಟೈಮ್ ಕೀಪ್ ಮಾಡೋದು, ಓಕೆ, ಇಷ್ಟು ಅವರ್ಸಲ್ಲಿ ಇಷ್ಟು ಪ್ರೊಡಕ್ಷನ್ ಆಗಬೇಕು, ಓಕೆ, ಇಷ್ಟು ಅವರ್ಸಲ್ಲಿ ಇದು ನೆಕ್ಸ್ಟು ಪ್ಯಾಕೇಜಿಂಗ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅಂತ ಟೈಮನ್ನು ನೋಡ್ತಾರಲ್ಲ, ಟೈಮ್ ಕೀಪಿಂಗು ಕೂಡ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗಲ್ಲಿ ಚಟುವಟಿಕೆ ಅಂತ ಕನ್ಸಿಡರ್ ಆಗುತ್ತೆ. ಸಂಶೋಧನೆಯ ಕೆಲಸ, ದ್ಯಾಟ್ ಆಲ್ಸೋ ಬಿಕಮ್ಸ್ ಅನ್ ಆಕ್ಟಿವಿಟಿ ಇನ್ ABC. ಎರಡನೇದು ರಿಸೋರ್ಸಸ್. ರಿಸೋರ್ಸಸ್ ಅಂತ ಅಂದರೆ ಏನು? ಸಂಪನ್ಮೂಲಗಳು. ಸಂಪನ್ಮೂಲ, ಇಟ್ಸ್ ಅ ರಿಸೋರ್ಸ್. The resource is what the activity uses to do the work. ಈ ಚಟುವಟಿಕೆ ಯಾವ ಸಂಪನ್ಮೂಲವನ್ನು ಬಳಕೆ ಮಾಡಿಕೊಳ್ಳುತ್ತೋ ಅದನ್ನು ನಾವೇನಂತ ಕರಿತೀವಿ? ರಿಸೋರ್ಸಸ್ ಅಂತ ಕರಿತೀವಿ. ರಿಸೋರ್ಸ್, ಕಾಸ್ಟ್, ಮನಿ. ಈ ಸಂಪನ್ಮೂಲ ವೆಚ್ಚ ನಮಗೆ ಅಥವಾ ಬಿಸ್ನೆಸ್ಗೆ ಕೊಡುತ್ತೆ ಅಂತ ಅರ್ಥ. The cost of activity depends on the quality of resource used to accomplish the activity. ಸೊ ಈಗ ನಾವು ಒಂದು ಚಟುವಟಿಕೆಯ ವೆಚ್ಚ ಎಷ್ಟು ಅಂತ ನೋಡ್ತೀವಿಯಪ್ಪ ಅಂತ ಅಂದರೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಸಂಪನ್ಮೂಲದ ಮೇಲೆ. ಈಗ ಒಳ್ಳೆ ತರಹದ ರೋಸ್ ಹೂವು ಬೆಳೆದಿದೆ ಅಂತ ಅಂದರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕ್ವಾಲಿಟಿಯಾದ ರೋಸು ಗಿಡದ ಬೀಜ ಹಾಕಿದ್ರೆ ಒಳ್ಳೆ ತರಹದ ಹೂವು ನಮಗೆ ಬಿಡುತ್ತೆ. ಅದೇ ರೀತಿ ಈಗ ಈ ಚಟುವಟಿಕೆ ಚೆನ್ನಾಗಿ, ಈ ಕ್ವಾಲಿಟಿ ಆಫ್ ದ ಚಟುವಟಿಕೆ ಚೆನ್ನಾಗಿದೆ, ಇಷ್ಟು ವೆಚ್ಚ ಆಗಿದೆ ಅಂತ ಅಂದರೆ ಯಾವುದ್ರ ಮೇಲೆ ಅವಲಂಬನೆ ಆಗಿದೆ ಅಂತ ಅಂದರೆ ಯಾವ ಸಂಪನ್ಮೂಲವನ್ನು ನಾವು ಬಳಕೆ ಮಾಡಿದ್ದೀವಿ ಅದರ ಮೇಲೆ ಅವಲಂಬನೆ ಆಗುತ್ತೆ. ಸೊ ರಿಸೋರ್ಸಸ್ ಅಂತ ಅಂದರೆ ಅದು ವೆಚ್ಚ. ಆ ರಿಸೋರ್ಸಸ್ನ ಚಟುವಟಿಕೆ ಮಾಡೋದಕ್ಕೆ ಬಳಕೆ ಮಾಡ್ತೀವಿ. ಸೊ ಆ ರಿಸೋರ್ಸ್ ಅಥವಾ ಆ ಚಟುವಟಿಕೆ ಚೆನ್ನಾಗಿ ಬರಬೇಕು ಅಂತ ಅಂದರೆ ಕ್ವಾಲಿಟಿ ಆಫ್ ದ ರಿಸೋರ್ಸಸ್, ಸಂಪನ್ಮೂಲದ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಅರ್ಥ. ಮೂರನೇದು ಕಾಸ್ಟ್ ಆಬ್ಜೆಕ್ಟ್. ಕಾಸ್ಟ್ ಆಬ್ಜೆಕ್ಟ್ ಅಂದರೆ ಏನು? ಇಟ್ ರೆಫರ್ಸ್ ಟು ಅನ್ ಐಟಮ್ ಫಾರ್ ವಿಚ್
ಕಾಸ್ಟ್ ಮೆಷರ್ಮೆಂಟ್ ಇಸ್ ರಿಕ್ವೈರ್ಡ್. ಓಕೆ, ಆಬ್ಜೆಕ್ಟ್ ಅಂದರೆ ಏನು? ಇಟ್ಸ್ ಅ ಪದಾರ್ಥ. ಓಕೆ, ಟಿ ವಿ, ಪೆನ್ಸಿಲ್, ಬುಕ್ಕು, ಫ್ರೇಮು, ಸ್ಕ್ರೀನು, ಡೋರು ಎಲ್ಲ ಆಬ್ಜೆಕ್ಟು. ಆದರೆ ಇಲ್ಲಿ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗಲ್ಲಿ ಇಟ್ ರೆಫರ್ಸ್ ಟು ಐಟಮ್. ಐಟಮ್ ಅಂತೆ. ಏನು ಐಟಮು? ಯಾವುದನ್ನು ನಾವು ಕಾಸ್ಟ್ ವೆಚ್ಚದ ಮುಖಾಂತರ ಅಳತೆ ಮಾಡ್ತೀವೋ ಅದನ್ನು ನಾವು ಕಾಸ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಓಕೆ, ಅರ್ಥ ಆಗಿದೆಯಾ? ಇಟ್ ರೆಫರ್ಸ್ ಟು ಅನ್ ಐಟಮ್ ಫಾರ್ ವಿಚ್ ಕಾಸ್ಟ್ ಮೆಷರ್ಮೆಂಟ್ ಇಸ್ ರಿಕ್ವೈರ್ಡ್ ಅಂತ. ಅಂದರೆ ಈಗ ಪ್ರಾಡಕ್ಟ್, ಈಗ ಈ ಪೆನ್ ಅಂತ ಅನ್ಕೊಳ್ಳಿ. ಈ ಪೆನ್ನು ಎಷ್ಟು ಅಂತ ಕೇಳಿದಾಗ ಓಕೆ ಇದು ಸೆಲ್ಲೋ ಪೆನ್, ಇದು 25 ರೂಪಾಯಿ. ಸೊ ಈ ಕಾಸ್ಟ್ ಆಬ್ಜೆಕ್ಟನ್ನ ಮೆಷರ್ಮೆಂಟ್ ಯಾವ ರೀತಿ ಮಾಡ್ತೀವಿ? 25 ರೂಪೀಸ್ ಅನ್ನೋದೇ ಇದರ ಮೆಷರ್ಮೆಂಟ್. ಅದೇ ರೀತಿ ಇವರು ಇಸ್ತ್ರಿ ಮಾಡ್ತಾರೆ. ಇಸ್ತ್ರಿ ಮಾಡೋರಿಗೆ ಕಾಸ್ಟ್ ಮೆಷರ್ಮೆಂಟ್ ಎಷ್ಟು? ಅವರು ಒಂದು ಬಟ್ಟೆ ಇಸ್ತ್ರಿ ಮಾಡೋದಕ್ಕೆ ಎಷ್ಟು ಕಾಸ್ಟ್ನ ಇನ್ಕರ್ ಮಾಡ್ತಾರೋ ಅದನ್ನು ನಾವು ಕಾಸ್ಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಮೋಸ್ಟ್ಲಿ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಫರ್ದರ್ ಹೋಗೋಣ. ಕಾಸ್ಟ್ ಪೂಲ್ ಅಂದಿದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಜ್ಞಾಪಕ ಮಾಡ್ಕೊಳ್ಳಿ. ಸೊ ಕಾಸ್ಟ್ ಪೂಲ್ ಇಸ್ ದ ಟರ್ಮ್ ಯೂಸ್ ಟು ಇಂಡಿಕೇಟ್ ಗ್ರೂಪ್ ಆಫ್ ಕಾಸ್ಟ್ ಇನ್ಕರ್ಡ್ ಆನ್ ಅ ಪರ್ಟಿಕ್ಯುಲರ್ ಆಕ್ಟಿವಿಟಿ ವಿಚ್ ಡ್ರೈವ್ಸ್ ದೆಮ್. ಕೆಲವೊಂದು ಸತಿ ಒಂದು ಚಟುವಟಿಕೆ ಮಾಡಬೇಕು ಅಂತ ಅಂದರೆ 4 ಮಾದರಿಯ ಕಾಸ್ಟು ಇನ್ಕರ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇವಾಗ ಸ್ವಿಮ್ಮಿಂಗ್ ಪೂಲ್ ಅಂತ ತಗೊಂಡ್ರೆ ಅದರಲ್ಲಿ ನೀರು ಹಾಕ್ತೀವಿ. ಓಕೆ, ನೀರು ಹಾರ್ಡ್ ವಾಟರ್ ಇರ್ಬೋದು ಅಥವಾ ಸಾಫ್ಟ್ ವಾಟರ್ ಇರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ. ಎಲ್ಲ ಸೇರಿದ್ದೇ ಸ್ವಿಮ್ಮಿಂಗ್ ಪೂಲು. ಅದೇ ರೀತಿ ಈ ಕಾಸ್ಟ್ ಪೂಲ್ ಅಂತ ಅಂದರೆ ಏನು ಅಂತ ಅಂದರೆ ಇಟ್ಸ್ ಅ ಗ್ರೂಪ್ ಆಫ್ ಕಾಸ್ಟ್ ಅಂತಂದರೆ ಒಂದು ಚಟುವಟಿಕೆ ಮಾಡಬೇಕು ಅಂತ ಅಂದರೆ ಈಗ ನಾನು ಮೆಷಿನನ್ನು ಸೆಟಪ್ ಮಾಡಬೇಕು ಅಂತ ಅಂದರೆ ನನಗೆ ಮೆಷಿನರಿನೂ ಬೇಕು, ಅದನ್ನು ಸೆಟಪ್ ಮಾಡುವ ವ್ಯಕ್ತಿನೂ ಬೇಕು, ಮತ್ತು ಅದಕ್ಕೆ ನಟ್ಟು ಬೋಲ್ಟು ಸ್ಕ್ರೂ ಮಾಡೋದು, ಟೈಟ್ ಮಾಡೋ ಅದೂ ಬೇಕು ನನಗೆ. ಸೊ 4-5 ಕಾಸ್ಟು ನನಗೆ ಇನ್ಕರ್ ಆಗುತ್ತೆ. 4-5 ಕಾಸ್ಟು ಇನ್ಕರ್ ಆಗುವಂತಹ ಚಟುವಟಿಕೆಯನ್ನು ನಾವು ಕಾಸ್ಟ್ ಪೂಲ್ ಅಂತ ಕರಿತೀವಿ. ಕಾಸ್ಟ್ ಪೂಲ್ ಇಸ್ ದ ಟರ್ಮ್ ಯೂಸ್ ಟು ಇಂಡಿಕೇಟ್ ಗ್ರೂಪ್ ಆಫ್ ಕಾಸ್ಟ್ ಇನ್ಕರ್ಡ್ ಆನ್ ಅ ಪರ್ಟಿಕ್ಯುಲರ್ ಆಕ್ಟಿವಿಟಿ ವಿಚ್ ಡ್ರೈವ್ಸ್ ದೆಮ್. ಓಕೆ, ಇಷ್ಟೂ ಸೇರಿ ಆ ಚಟುವಟಿಕೆಯನ್ನು ಮಾಡಿದ್ರೆ ಮಾತ್ರ ಅದು ಕಂಪ್ಲೀಟ್ ಆಗಬಹುದು ಅನ್ನೋದು. ಓಕೆ, ನೆಕ್ಸ್ಟ್ ಒನ್ ಕಾಸ್ಟ್ ಡ್ರೈವರ್. ಓಕೆ, ಡ್ರೈವರ್ ಅಂತ ಅಂದರೆ ಏನು? ಡ್ರೈವರ್ ಏನು ಮಾಡ್ತಾರೆ? ಬಸ್ಸನ್ನು ಓಡಿಸ್ತಾರೆ, ಗಾಡಿನ ಓಡಿಸ್ತಾರೆ, ಕಾರ್ನ ಓಡಿಸ್ತಾರೆ. ಡ್ರೈವ್ ಮಾಡಿದ್ರೆ ಏನಾಗುತ್ತೆ? ಕಾರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗುತ್ತೆ. ಸೊ ಕಾಸ್ಟ್ ಡ್ರೈವರ್ ಅಂತ ಅಂದರೆ ಕಾಸ್ಟನ್ನ ಮೂವ್ ಮಾಡುವಂತಹ ಒಂದು ಇನ್ಪುಟ್. ಓಕೆ, ಸೊ ದ ಕಾಸ್ಟ್ ಡ್ರೈವರ್ ಇಸ್ ಎನಿ ಫ್ಯಾಕ್ಟರ್ ಆರ್ ಫೋರ್ಸ್. ನೋಡಿ, ಕಾಸ್ಟ್ ಡ್ರೈವರ್ ಅಂದರೆ ಏನು? ಅದೊಂದು ಫೋರ್ಸು, ಅದೊಂದು ಒತ್ತಡ. ದಟ್ ಕಾಸಸ್ ದ ಚೇಂಜ್ ಇನ್ ದ ಕಾಸ್ಟ್ ಆಫ್ ಆಕ್ಟಿವಿಟಿ. ಈ ಕಾಸ್ಟ್ ಡ್ರೈವರ್ಸು ಯಾವ ರೀತಿಯಪ್ಪ ಅಂತ ಅಂದರೆ, ಈ ಸಪೋಸ್ ನಮ್ಮ ಕಾಸ್ಟು 14 ಇದ್ದಿದ್ದು 18 ಆಗಿದೆ ಅಂತ ಅಂದರೆ ಇಟ್ಸ್ ಬಿಕಾಸ್ ಆಫ್ ದ ಕಾಸ್ಟ್ ಡ್ರೈವರ್ಸ್ ಅಂತ. ಅಂದರೆ ದೀಸ್ ಆರ್ ಫ್ಯಾಕ್ಟರ್ಸ್ ಅಥವಾ ಎಲಿಮೆಂಟ್ಸು. ಇದರಿಂದ ಏನಾಗುತ್ತೆ ಅಂತ ಅಂದರೆ ಕಾಸ್ಟು ಅಥವಾ ವೆಚ್ಚ ಆನ್ ಅ ಪರ್ಟಿಕ್ಯುಲರ್ ಆಕ್ಟಿವಿಟಿ ಚೇಂಜಸ್. ಕಾಸ್ಟ್ ಡ್ರೈವರ್ಸ್ ಮೇ ಬಿ ಇನ್ವಾಲ್ವ್ಡ್ ಇನ್ ಟು 2 ಪಾರ್ಟ್ಸ್. ಈ ಕಾಸ್ಟ್ ಡ್ರೈವರು 2 ಭಾಗವಾಗಿ ನಾವು ಮಾಡಬಹುದು. ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಕಾಸ್ಟ್ ಡ್ರೈವರ್ಗೆ ಒಂದು ಒಳ್ಳೆ ಉದಾಹರಣೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಕರೆಂಟ್ ಬಿಲ್ಲು ಈಗ ಬಿಸಿಲುಗಾಲ ಏನು ಮಾಡ್ತೀವಿ? ಫ್ಯಾನ್ಗಳು ಓಡ್ತಾ ಇರುತ್ತೆ. ಸೊ ಒಂದು ಫ್ಯಾನು ಮನೇಲಿ ಓಡ್ತಾ ಇದ್ರೂ ಕೂಡ ಬಿಲ್ಲು 1,500 ಬರುತ್ತೆ. ಅಕಸ್ಮಾತು ನಿಮ್ಮ ಮನೆಗೆ ನೆಂಟರು ಬರ್ತಾರೆ ಅಂತ ಅಂದ್ಕೊಳ್ಳಿ. ಇವಾಗ ಕೋವಿಡಲ್ಲಿ ಯಾರೂ ಬರಲ್ಲ, ಬಟ್ ಐ ಆಮ್ ಜಸ್ಟ್ ಟೆಲಿಂಗ್ ಯು. ಅಕಸ್ಮಾತ್ ಯಾರು ಬಂದರು ಅಂತ ಅಂದ್ಕೊಳ್ಳಿ. ಆವಾಗ ಎರಡು ರೂಮಲ್ಲಿ ಮತ್ತು ಇನ್ನೊಂದು ರೂಮಲ್ಲಿ ಫ್ಯಾನ್ ಓಡುತ್ತೆ ಅಂತ ಅಂದ್ಕೊಳ್ಳಿ, ಲೈಟ್ ಓಡುತ್ತೆ. ಸೊ ಅವಾಗ ಏನಾಗುತ್ತೆ? 1,500ದಿಂದ 3,000 ಬರುತ್ತೆ ಬಿಲ್ಲು. ಯಾಕಪ್ಪ ಅಂತ ಅಂದರೆ ಈ ಫ್ಯಾನು ಅಥವಾ ಯೂನಿಟ್ಸು ಜಾಸ್ತಿ ಆಗಿದೆ ಅಂತ ಅರ್ಥ. ಅಂದರೆ ನಾವು ಬಳಕೆ ಮಾಡುವಂತಹ ಕರೆಂಟಿನ ಪ್ರಮಾಣ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಎಲೆಕ್ಟ್ರಿಸಿಟಿ ಅಥವಾ ನಾವು ಎಷ್ಟು ಯೂನಿಟ್ಸ್ನ ಕನ್ಸ್ಯೂಮ್ ಮಾಡ್ತೀವಿ ಅನ್ನೋದು ಕಾಸ್ಟ್ ಡ್ರೈವರು.
ಸೊ ವೆಚ್ಚ ಅನ್ನೋದು ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್. ನೀವು 10 ಯೂನಿಟ್ನ ಕನ್ಸ್ಯೂಮ್ ಮಾಡಿದ್ರೆ ನಿಮಗೆ 10 ಯೂನಿಟಿನ ಟೋಟಲ್ ಬಿಲ್ ಬರುತ್ತೆ. 15 ಯೂನಿಟ್ನ ಕನ್ಸ್ಯೂಮ್ ಮಾಡಿದ್ರೆ 15 ಯೂನಿಟ್ಗೆ ಬಿಲ್ ಬರುತ್ತೆ. ಸೊ ನಿಮ್ಮ ಎಲೆಕ್ಟ್ರಿಸಿಟಿ ಚಾರ್ಜಸ್ಸು ಮತ್ತು ಎಷ್ಟು ಯೂನಿಟ್ಸ್ ನೀವು ಕನ್ಸ್ಯೂಮ್ ಮಾಡ್ತೀರಾ ಅನ್ನೋದನ್ನು ನಾವು ಕಾಸ್ಟ್ ಡ್ರೈವರ್ ಅಂತ ಅಂದರೆ ಯಾಕೆ? ಕಡಿಮೆ ಓಡಿಸಿದ್ರೆ ಕಡಿಮೆ ಮಾಡಿದ್ರೆ ಕಡಿಮೆ ಬಿಲ್ಲು, ಜಾಸ್ತಿ ಮಾಡಿದ್ರೆ ಜಾಸ್ತಿ ಬಿಲ್. ಸೊ ಇದನ್ನು 2 ಭಾಗವಾಗಿ ಮಾಡ್ತೀವಿ. ಒಂದು ರಿಸೋರ್ಸ್ ಕಾಸ್ಟ್ ಡ್ರೈವರ್ಸ್, ನೆಕ್ಸ್ಟು ಆಕ್ಟಿವಿಟಿ ಕಾಸ್ಟ್ ಡ್ರೈವರ್ಸ್. ಸಂಪನ್ಮೂಲದ ಕಾಸ್ಟ್ ಡ್ರೈವರ್ಸು, ಚಟುವಟಿಕೆಯ ಕಾಸ್ಟ್ ಡ್ರೈವರ್ಸ್. ರಿಸೋರ್ಸ್ ಕಾಸ್ಟ್ ಡ್ರೈವರ್ಸ್ ಅಂದರೆ ಏನು? It is a measures of quantity of resource consumed by an activity. ಅಂತ ಅಂದರೆ ಯಾವ ಒಂದು ಚಟುವಟಿಕೆಗೆ ಎಷ್ಟು ಮೆಷರ್ ಆಫ್ ಯೂನಿಟ್ಸ್ ತಗೋತೀವೋ. ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಡ್ರಮ್ ನೀರನ್ನು ತುಂಬಿಸ್ಬೇಕು ಅಂತ ಅಂದರೆ ಎಷ್ಟು ಬಿಂದಿಗೆ ಬೇಕಾಗುತ್ತೆ? 4 ಬಿಂದಿಗೆ ಬೇಕಾಗುತ್ತೆ. ಸೊ 4 ಬಿಂದಿಗೆ ಅನ್ನೋದು ನಿಮ್ಮ ರಿಸೋರ್ಸ್. ಓಕೆ, ಸೊ 4 ಬಿಂದಿಗೆ ನೀರು ತಗೊಂಡ್ರೆ 1 ಡ್ರಮ್ಮು ಫಿಲ್ ಆಗುತ್ತೆ. ಎಕ್ಸಾಂಪಲ್ ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್, ನಂಬರ್ ಆಫ್ ಪರ್ಚೇಸ್ ಆರ್ಡರ್ ಪ್ಲೇಸ್ಡ್ ವಿಲ್ ಡಿಟರ್ಮೈನ್ ದ ಕಾಸ್ಟ್ ಪರ್ಚೇಸಿಂಗ್ ದ ಮೆಟೀರಿಯಲ್. ಈಗ ಯಾವುದೋ ಒಂದು ಮೆಟೀರಿಯಲ್ ಬೇಕು ಪ್ರೊಡಕ್ಷನ್ಗೆ, ಆ ಮೆಟೀರಿಯಲ್ ಕಾಸ್ಟನ್ನ ಅಥವಾ ಮೆಟೀರಿಯಲ್ ಪರ್ಚೇಸ್ ಮಾಡೋದಕ್ಕೆ ಕಾಸ್ಟನ್ನ ಫಿಕ್ಸ್ ಮಾಡೋದಕ್ಕೆ ನಿಮಗೆ ಎಷ್ಟು ಸತಿ ನೀವು ಆರ್ಡರ್ ಮಾಡಿದ್ದೀರಾ ಅನ್ನುವಂತಹ ಚಟುವಟಿಕೆನೂ ಬೇಕಾಗುತ್ತೆ. ಈಗ ನಮಗೆ ಯಾವುದೋ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ABC 3 ಪ್ರಾಡಕ್ಟ್ ಬೇಕು. 3 ಒಂದೇ ಜಾಗದಲ್ಲಿ ಸಿಗುತ್ತೆ, ಒಂದೇ ಸತಿ ಮಾಡ್ತೀವಿ ಅಂತ ಅಲ್ಲ. ಸೊ ಎಗೆ ಬೇರೆ ಕಡೆ ತಗೋತೀವಿ, ಬಿನ ಇನ್ನೊಂದು ಕಡೆಯಿಂದ ತಗೋತೀವಿ, ಸಿನ ಮತ್ತೊಂದು ಕಡೆಯಿಂದ ತಗೋತೀವಿ. ಸೊ 3 ಕೂಡ ಚಟುವಟಿಕೆ. ಸೊ ಎಷ್ಟು ಸತಿ ಆರ್ಡರ್ ಪ್ಲೇಸ್ ಮಾಡಿದ್ದೀವಿ? 3 ಸತಿ. ಸೊ 1 ಸತಿ ಆರ್ಡರ್ ಪ್ಲೇಸ್ ಮಾಡಿದ್ರೆ 1000 ರೂಪಾಯಿ ಅಂತ ಅಂದರೆ ಕಾಸ್ಟ್ ಆಫ್ ಪರ್ಚೇಸ್ ಏನಾಗುತ್ತೆ? 3 ಸತಿ ಆರ್ಡರ್ ಮಾಡಿದ್ದೀವಿ, ಸೊ 3000ಗಳು ಅಂತ ಬರುತ್ತೆ. ಆ್ಯಸ್ ಇಟ್ ಈಸ್ ದ ನಂಬರ್ ಆಫ್ ಟೈಮ್ಸ್ ಮೆಷಿನ್ ವಿಲ್ ಡಿಟರ್ಮೈನ್ ದ ಕಾಸ್ಟ್ ಆಫ್ ಸೆಟ್ಟಿಂಗ್ ಅಪ್ ಆಫ್ ಮೆಷಿನರಿ. ಅಂದರೆ ಈಗ ಮೆಷಿನರಿ ಕಾಸ್ಟ್ ಎಷ್ಟು ಅಂತ ಅಂದರೆ ಆ ಮೆಷಿನ್ನ ಎಷ್ಟು ಸತಿ ಸೆಟಪ್ ಮಾಡ್ತೀರಾ. ಈಗ 1 ಸತಿ ಆ ಮೆಷಿನ್ನ ಸೆಟಪ್ ಮಾಡಿದ್ರೆ 1000 ರೂಪಾಯಿ ಅಂತ ಅಂದ್ಕೊಳ್ಳಿ. ಇವಾಗ ನೀವು ಪ್ರೊಡಕ್ಷನ್ ಮಾಡುವಾಗ 3 ಸತಿ ಆ ಮೆಷಿನರಿ ಸೆಟಪ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಆವಾಗ 1000 × 3 3000. ಸೊ ಸಂಪನ್ಮೂಲವನ್ನು ಅಥವಾ ರಿಸೋರ್ಸ್ ಮೇಲೆ ಅವಲಂಬನೆ ಆಗಿರುವಂತಹ ಕಾಸ್ಟ್ ಡ್ರೈವರ್ಸ್ನ ನಾವು ರಿಸೋರ್ಸ್ ಕಾಸ್ಟ್ ಡ್ರೈವರ್ಸ್ ಅಂತ ಕರಿತೀವಿ. ಎಕ್ಸಾಂಪಲಲ್ಲಿ ನಿಮ್ಮ ಕಾಸ್ಟ್ ಆಫ್ ಪರ್ಚೇಸ್ಗೆ ನಂಬರ್ ಆಫ್ ಆರ್ಡರ್ಸ್ ಬರುತ್ತೆ. ನಿಮ್ಮ ಕಾಸ್ಟ್ ಆಫ್ ಸೆಟ್ಟಿಂಗ್ ಅಪ್ ದ ಮೆಷಿನರಿಗೆ ನಂಬರ್ ಆಫ್ ಟೈಮ್ಸ್, ಎಷ್ಟು ನಂಬರ್ ಆಫ್ ಟೈಮ್ಸ್ ನೀವು ಆ ಮೆಷಿನರಿನ ಸೆಟಪ್ ಮಾಡಿದ್ದೀರಾ ಅದ್ರ ಮೇರೆಗೆ ಬರುತ್ತೆ. ನೆಕ್ಸ್ಟ್ ಒಂದು ನೋಡೋಣ, ಆಕ್ಟಿವಿಟಿ ಕಾಸ್ಟ್ ಡ್ರೈವರ್. ಈಗವರೆಗೂ ನಾವು ರಿಸೋರ್ಸ್ ಕಾಸ್ಟ್ ಡ್ರೈವರ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟು ಆಕ್ಟಿವಿಟಿ ಕಾಸ್ಟ್ ಡ್ರೈವರ್ಸ್. ಇಟ್ ಈಸ್ ಅ ಮೆಷರ್ ಆಫ್ ಫ್ರೀಕ್ವೆನ್ಸಿ ಆ್ಯಂಡ್ ಇಂಟೆನ್ಸಿಟಿ ಆಫ್ ಡಿಮಾಂಡ್ ಪ್ಲೇಸ್ಡ್ ಆನ್ ದ ಆಕ್ಟಿವಿಟಿ ಬೈ ದ ಕಾಸ್ಟ್ ಆಬ್ಜೆಕ್ಟ್. ಅಂತ ಅಂದರೆ ಇದು ನೀವು ಇನ್ನೂ ಚೆನ್ನಾಗಿ ತಿಳ್ಕೊಬೇಕು ಅಂದರೆ ಉದಾಹರಣೆಯ ಮುಖಾಂತರ ನೀವು ತಿಳ್ಕೊಬೋದು. ಓಕೆ, ಸೊ ಪ್ರೀವಿಯಸ್ಸಲ್ಲಿ ಸಂಪನ್ಮೂಲ ಎಷ್ಟು ನಾವು ಬಳಕೆ ಮಾಡ್ತೀವಿ, ಆ ಸಂಪನ್ಮೂಲವನ್ನು ತಗೊಳ್ಳೋದಕ್ಕೆ ಎಷ್ಟು ಸತಿ ಆ ಚಟುವಟಿಕೆ ಆಗುತ್ತೋ ಅದರ ಮೇಲೆ ಇಟ್ ವಾಸ್ ಡಿಪೆಂಡೆಂಟ್ ಆನ್ ದ ರಿಸೋರ್ಸ್ ಕಾಸ್ಟ್ ಡ್ರೈವರ್. ಆಕ್ಟಿವಿಟಿ ಅಂತ ಅಂದರೆ ಇಟ್ ಈಸ್ ದ ಮೆಷರ್ ಆಫ್ ಫ್ರೀಕ್ವೆನ್ಸಿ ಅಂತ ಅಂದರೆ ಎಷ್ಟು ಸತಿ, ಮತ್ತು ಇಂಟೆನ್ಸಿಟಿ ಆಫ್ ಡಿಮಾಂಡ್ ಅಂತ ಅಂದರೆ ಎಷ್ಟು ಬೇಡಿಕೆ ಇದೆ, ಆ ಬೇಡಿಕೆಗೆ ಮೇರಿಗೆಯಾಗಿ ಎಷ್ಟು ಸತಿ ನೀವು ಆ ಆಕ್ಟಿವಿಟಿನ ಮಾಡ್ತೀರಾ ಅದರ ಮೇಲೆ ನಿಮ್ಮ ಆಕ್ಟಿವಿಟಿ ಕಾಸ್ಟ್ ಡ್ರೈವರ್ ಫಿಕ್ಸ್ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಈಗ ಮೇನ್ ಆಕ್ಟಿವಿಟಿ ಮತ್ತು ಕಾಸ್ಟ್ ಡ್ರೈವರ್. ಮೊದಲನೇದು ಪರ್ಚೇಸ್ ಆಫ್ ಅದು ಮೆಟೀರಿಯಲ್. ಓಕೆ, ಸೊ ಒಂದು ವಸ್ತುವನ್ನು ಕೊಂಡ್ಕೋತೀರಾ ಅಂತ ಅಂದರೆ ಯಾವ್ದು ಕಾಸ್ಟ್ ಡ್ರೈವರ್ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್. ನಂಬರ್ ಆಫ್ ಆರ್ಡರ್ ಪೇಸ್ಡ್, ಎಷ್ಟು ಸತಿ ಆರ್ಡರ್ನ ಪ್ಲೇಸ್ ಮಾಡ್ತೀರಾ. ನಂಬರ್ ಆಫ್ ರೆಸಿಪ್ಟ್ ಆಫ್ ಮೆಟೀರಿಯಲ್, ನಂಬರ್ ಆಫ್ ರೆಸಿಪ್ಟ್ ಆಫ್ ಮೆಟೀರಿಯಲ್ಸ್ ಅಂದರೆ ಎಷ್ಟು ಸತಿ ಪೇಮೆಂಟ್ಗಳು, ರೆಸಿಪ್ಟ್ ಅಂದರೆ ದುಡ್ಡು ಕೊಡೋದು, ಪೇಮೆಂಟ್ ಮಾಡ್ತೀರಾ. ಮತ್ತು ನಂಬರ್ ಆಫ್ ಇನ್ಸ್ಪೆಕ್ಷನ್. ಓಕೆ, ನೀವು ಕೊಂಡ್ಕೊಂಡಿರುವ ಪ್ರಾಡಕ್ಟಿನ ಕ್ವಾಲಿಟಿ ಚೆನ್ನಾಗಿದೆಯಾ, ಅಷ್ಟೇ ಕ್ವಾಲಿಟಿ ಬಂದಿದೆಯಾ, ಡ್ಯಾಮೇಜ್ ಆಗಿದೆಯಾ ಅಂತ ಇನ್ಸ್ಪೆಕ್ಷನ್ ಮಾಡ್ತಾರಲ್ಲ. ಸೊ ನಂಬರ್ ಆಫ್ ಇನ್ಸ್ಪೆಕ್ಷನ್ನು ಕೂಡ
ಒಂದು ಮೆಟೀರಿಯಲ್ ಪರ್ಚೇಸಸ್ ಮೇಲೆ ಕಾಸ್ಟ್ ಆಗಿ ಬೀಳುತ್ತೆ. ಈಗ ಒಂದು ಮೆಟೀರಿಯಲ್ ಕೊಂಡ್ಕೊಳ್ಳೋದಕ್ಕೆ ಎಷ್ಟು ಕಾಸ್ಟ್ ಅಂತ ಅಂದರೆ ಆ ಮೆಟೀರಿಯಲ್ ಕೊಂಡ್ಕೊಳ್ಳೋಕ್ಕೆ ಕಾಸ್ಟು ಬೇರೆ, ಅದು ಸಪ್ರೇಟ್ ಇದೆ. ಅದ್ರ ಜೊತೆಯಲ್ಲಿ ಚಟುವಟಿಕೆ ಏನೇನಾಗುತ್ತೆ, ಆರ್ಡರ್ ಪ್ಲೇಸ್ ಮಾಡೋದು, ಪೇಮೆಂಟ್ ಮಾಡೋದು, ಇನ್ಸ್ಪೆಕ್ಷನ್ ಮಾಡೋದು, ಎಷ್ಟು ಸತಿ ಮಾಡ್ತೀವೋ ಆ ಚಟುವಟಿಕೆ ಎಲ್ಲನೂ ಕೂಡ ವೆಚ್ಚ ಇದೆ ಅಂತ ಅರ್ಥ. ಪ್ರೊಡಕ್ಷನ್. ಸೊ ಪ್ರೊಡಕ್ಷನ್ ಅಂತ ಆದರೆ ಉತ್ಪಾದನೆ ಮಾಡೋದು. ಉತ್ಪಾದನೆ ಮಾಡುವಾಗ ಯಾವುದು ಕಾಸ್ಟ್ ಡ್ರೈವರ್ಸು? ನಂಬರ್ ಆಫ್ ಮೆಷಿನ್ ಸೆಟಪ್, ಎಷ್ಟು ಸತಿ ಆ ಮೆಷಿನನ್ನು ಜೋಡಿಸ್ತೀರಾ. ನಂಬರ್ ಆಫ್ ಯೂನಿಟ್ ಪ್ರೊಡ್ಯೂಸ್ಡ್, ಎಷ್ಟು ಆ ಮೆಷಿನನ್ನು ಜೋಡಿಸಿದ ಮೇಲೆ ನೆಕ್ಸ್ಟು ಪ್ರೊಡಕ್ಷನ್ ಆಗಬೇಕು. ಸೊ ಎಷ್ಟು ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಿದ್ದೀರಾ. ಮೂರನೇದು ನಂಬರ್ ಆಫ್ ವರ್ಕರ್ಸ್ ಸೂಪರ್ವೈಸರ್ಸ್, ಎಷ್ಟು ಜನ ವರ್ಕರ್ಸು ಆ ಕೆಲಸವನ್ನು ನೋಡ್ಕೋತಾ ಇದ್ದಾರೆ. ಈ ಮೂರೂ ಚಟುವಟಿಕೆಯ ಮೇಲೆ ಉತ್ಪಾದನೆ ಡಿಪೆಂಡ್ ಆಗುತ್ತೆ. ಇದು ಎರಡನೇ ಆಕ್ಟಿವಿಟಿ. ಮೂರನೇದು ಮೇಂಟೆನೆನ್ಸ್. ಮೇಂಟೆನೆನ್ಸ್ ಅಂತ ಅಂದರೆ ಏನು? ಈಗ ನೋಡ್ಕೊಳ್ಳೋದು. ಓಕೆ, ಸೊ ಮೇಂಟೆನೆನ್ಸ್ ಒಂದು ಚಟುವಟಿಕೆ ಅಂತ ತಗೊಂಡ್ರೆ ಏನೇನು ಕಾಸ್ಟ್ ಡ್ರೈವರ್ಸ್ ಬರುತ್ತೆ ನೋಡಿ. ನಂಬರ್ ಆಫ್ ಮೇಂಟೆನೆನ್ಸ್ ಅವರ್. ಈಗ ಒಂದು ಮೆಷಿನರಿ ರನ್ ಆಗುತ್ತೆ ಅಂತ ಅಂದರೆ ಮತ್ತೆ ಅದಕ್ಕೆ ರಿಪೇರ್ ಮಾಡೋದು, ಆಯಿಲ್ ಹಾಕೋದು, ಮತ್ತು ರೀಫ್ಯೂಯಲ್ ಮಾಡೋದು, ನಟ್ಟು ಬೋಲ್ಟ್ ಟೈಟ್ ಮಾಡೋದು, ಅದೆಲ್ಲನೂ ಎಷ್ಟು ಅವರ್ಸ್ ತಗೊಳುತ್ತೆ. ಸೊ ನಂಬರ್ ಆಫ್ ಮೇಂಟೆನೆನ್ಸ್ ಅವರ್ಸ್ ಆಗುತ್ತೆ, ಅದು ಕೂಡ ಕಾಸ್ಟ್ ಡ್ರೈವರ್. ಓಕೆ, ನಂಬರ್ ಆಫ್ ಮೆಷಿನರಿ ಬ್ರೇಕ್ ಡೌನ್ಸ್, ಎಷ್ಟು ಸತಿ ಮೆಷಿನರಿ ನಿಂತೋಯ್ತು. ಓಕೆ, ಸೊ ಅದು ನಿಂತೋದ್ರೆ ಏನಾಗುತ್ತೆ, ಪ್ರೊಡಕ್ಷನ್ನು ಸ್ಟಾಪ್ ಆಗಿಬಿಡುತ್ತೆ. ಸೊ ಎಷ್ಟು ಸತಿ ಮೆಷಿನರಿ ನಿಂತೋಗಿರೋದು ಅನ್ನೋದು ಕೂಡ ಕಾಸ್ಟ್ ಡ್ರೈವರ್ ಆಗುತ್ತೆ. ನಂಬರ್ ಆಫ್ ಮೆಷಿನ್ ಅವರ್ಸ್ ಅಂತ ಅಂದರೆ ಎಷ್ಟು ಸತಿ ಎಷ್ಟು ಅವರ್ಸಿಗೆ ಆ ಮೆಷಿನರಿ ಓಡಿದೆ ಅನ್ನೋದು. ಇಷ್ಟೂ ಕೂಡ ಮೂರು ಕೂಡ ಮೇಂಟೆನೆನ್ಸ್ ಚಟುವಟಿಕೆ ಇರುವಂತಹ ಕಾಸ್ಟ್ ಡ್ರೈವರ್ಸ್. ನೆಕ್ಸ್ಟ್ ಚಟುವಟಿಕೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಸಂಶೋಧನೆ ಮತ್ತು ಅಭಿವೃದ್ಧಿ. ಇದರಲ್ಲಿ ಏನಾಗುತ್ತೆ, ಇದಕ್ಕೆ ಕಾಸ್ಟ್ ಡ್ರೈವರ್ಸ್ ಯಾವುದು? ನಂಬರ್ ಆಫ್ ರಿಸರ್ಚ್ ಪ್ರಾಜೆಕ್ಟ್ಸ್. ಈಗ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಒಂದು ಡಿಪಾರ್ಟ್ಮೆಂಟ್ ಅಂತ ಅಂದರೆ ಎಷ್ಟು ರಿಸರ್ಚ್ ಪ್ರಾಜೆಕ್ಟ್ಸು ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟು ಅಥವಾ ಕಂಪನಿಗೆ ಬಂದಿದೆ ಅನ್ನೋದು ಒಂದು ಕಾಸ್ಟ್ ಡ್ರೈವರ್ ಆಗುತ್ತೆ. ಪರ್ಸನಲ್ ಅವರ್ಸ್ ಆನ್ ದ ಪ್ರಾಜೆಕ್ಟ್, ಎಷ್ಟು ಅವರ್ಸನ್ನು ಆ ಪ್ರಾಜೆಕ್ಟ್ಗೆ ಅಳವಡಿಸ್ಕೊಂಡಿದ್ದಾರೆ ಅಥವಾ ಇಟ್ಟಿದ್ದಾರೆ ಅನ್ನೋದು ಕೂಡ ಕಾಸ್ಟ್ ಡ್ರೈವರ್ ಆಗುತ್ತೆ. ಕಾಂಪ್ಲೆಕ್ಸಿಟಿ ಆಫ್ ದ ಪ್ರಾಜೆಕ್ಟ್ ಅಂತ ಅಂದರೆ ಎಷ್ಟು ಸೂಕ್ಷ್ಮತೆ ಮತ್ತು ಎಷ್ಟು ಟಫ್ನೆಸ್, ಕಷ್ಟ ಇದೆ. ಕಾಂಪ್ಲೆಕ್ಸಿಟಿ ಅಂತ ಅಂದರೆ ತಿರುವುಗಳು, ಕಷ್ಟವಿರೋದು, ಎಷ್ಟು ಟಫ್ ಇದೆ ಅನ್ನೋದು. ಜಾಸ್ತಿ ಟಫ್ ಇದ್ದರೆ ಜಾಸ್ತಿ ಕಾಸ್ಟ್ ಡ್ರೈವರ್ಸ್, ಸ್ವಲ್ಪ ಕಡಿಮೆ ಕಾಂಪ್ಲೆಕ್ಸಿಟಿ ಇದೆ ಅಂದರೆ ಕಡಿಮೆ ಕಾಸ್ಟ್ ಡ್ರೈವರ್ಸ್. ಹೋಪ್ಫುಲಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟು ಕಸ್ಟಮರ್ ಸರ್ವಿಸ್. ನೋಡಿ, ಕಸ್ಟಮರ್ ಸರ್ವಿಸು ಆ್ಯಕ್ಟಿವಿಟಿ ಹೌದಾ ಇಲ್ವಾ? ಇವಾಗ ಯಾವುದೇ ಪ್ರಾಡಕ್ಟ್ ನೀವು ತೊಗೊಂಡ್ರೂ ಕೂಡ ಕಸ್ಟಮರ್ ಸರ್ವಿಸ್ ಇಲ್ದಿರೇ ಬರೋದಿಲ್ಲ. ಜಸ್ಟ್ ಇಫ್ ಯು ಟೇಕ್ ಅಮೆಝಾನ್ ಪ್ರಾಡಕ್ಟ್ ಇಟ್ ಸೆಲ್ಫ್, ಅಮೆಝಾನ್ ಪ್ರಾಡಕ್ಟಲ್ಲಿ ನಾವು ಏನಾದರೂ ಕೊಂಡ್ಕೊಂಡ್ರೆ ಅದು ಬಂದು ಆರ್ಡರ್ ಮಾಡಿ ಮತ್ತು ಅದನ್ನು ಸಾಗಿಸಿ ನಮ್ಮ ಜಾಗಕ್ಕೆ ತಗೊಂಬಂದು ಕೊಟ್ಟ ನಂತರವೂ ಕಸ್ಟಮರ್ ರೇಟಿಂಗ್ ಕೇಳ್ತಾರೆ. ಯಾವ ರೀತಿ ಇತ್ತು ಸರ್ವಿಸು, ಪ್ರಾಡಕ್ಟ್ ಏನು ಲೈಕ್ ಆಯಿತು, ನಮಗೆ ರೇಟಿಂಗ್ ಮಾಡಿ ಅಂತ ಕೇಳ್ತಾರೆ. ಸೊ ಕಸ್ಟಮರ್ ಸರ್ವಿಸ್ ಅನ್ನೋದು ಒಂದು ದೊಡ್ಡ ಚಟುವಟಿಕೆ. ಸೊ ಅದಕ್ಕೆ ಕಾಸ್ಟ್ ಡ್ರೈವರ್ಸ್ ಯಾವುದು ಅಂತ ಅಂದರೆ ನಂಬರ್ ಆಫ್ ಪ್ರಾಡಕ್ಟ್ ಸರ್ವಿಸ್ಡ್. ಓಕೆ, ಎಷ್ಟು ಪ್ರಾಡಕ್ಟ್ ಸರ್ವಿಸ್ ಮಾಡಿದ್ದೀರಾ. ಇವಾಗ 10 ಪ್ರಾಡಕ್ಟ್ ಸರ್ವಿಸ್ ಮಾಡಿದ್ದೀರಾ ಅಂತ ಅಂದರೆ 10 ಪ್ರಾಡಕ್ಟ್ಗೂ ಒಳ್ಳೆ ರೇಟಿಂಗ್ ಬಂದರೆ ಗುಡ್ ಕಸ್ಟಮರ್ ಸರ್ವಿಸ್ ಅಂತ ಹೇಳ್ಬೋದು. ನಂಬರ್ ಆಫ್ ಸರ್ವಿಸ್ ಕಾಲ್ಸ್, ಆ ಕಸ್ಟಮರ್ಗೆ 1 ಕಸ್ಟಮರ್ ಇರ್ಬೋದು, 100 ಕಸ್ಟಮರ್ ಇರ್ಬೋದು, ಎಷ್ಟು ಸತಿ ಸರ್ವಿಸ್ ಕಾಲ್ಸ್ ಬಂದಿದೆ. ಓಕೆ, ನಿಮ್ಮ ಕಂಪನಿಯಿಂದ ಸರ್ವಿಸ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಎಷ್ಟು ಸತಿ ಸರ್ವಿಸ್ ಕಾಲ್ ಇವ್ರು ಮಾಡಿದ್ದಾರೆ ಅಥವಾ ಕಾಲ್ ಬಂದಿದೆ. ನಂಬರ್ ಆಫ್ ಅವರ್ಸ್ ಸ್ಪೆಂಟ್ ಆನ್ ಸರ್ವಿಸಿಂಗ್. ಒಂದು ಕಂಪನಿಯಲ್ಲಿ ಕಾರ್ ಶೋರೂಮ್ ಇರ್ಬೋದು, ಗಾಡಿ ಶೋರೂಮ್ ಇರ್ಬೋದು, ಅಥವಾ ಬೇರೆ ತರಹದ ಮಿಕ್ಸಿ ಅಥವಾ ಬೇರೆ ಯಾವುದಾದ್ರೂ ಡ್ಯೂರಬಲ್ ವಸ್ತುಗಳಿರ್ಬೋದು, ಎಷ್ಟು ಅವರ್ಸು ಸರ್ವಿಸಿಂಗ್ಗೆ ಸೀಮಿತವಾಗಿ ಇಟ್ಟಿದ್ದಾರೆ. ಇದೆಲ್ಲ ಸೇರಿಸಿದ್ರೆ ಕಸ್ಟಮರ್ ಸರ್ವಿಸ್ ಆ್ಯಕ್ಟಿವಿಟಿನ ಕಾಸ್ಟ್ ಡ್ರೈವ್ ಅಂತ ನಾವು ಕರಿತೀವಿ. ಈಗ ನಿಮಗೆ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟ್ ಡ್ರೈವ್ ಅರ್ಥ ಆಗಿರಬಹುದು ಅಂತ ನಾನು ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು, ನಾನು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಓದ್ಕೊಳ್ಳಿ ಚೆನ್ನಾಗಿ. ಇದೆಲ್ಲ ಥಿಯರಿ ಕ್ವೆಶನ್ಸು ನಿಮಗೆ 6 ಮಾರ್ಕ್ಸ್ಗೆ ಕೇಳ್ಬೋದು, ಅಥವಾ ದೇ ಕ್ಯಾನ್ ಆಸ್ಕ್ ಯು ಈವನ್ ಫಾರ್ 2 marks. So all the best students. Thank you students. Thank you all.